ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ವಿಕಲಾಂಗಚೇತನ ಯಾವುದೇ ಅನುದಾನವನ್ನು ನಾವು ಕಡಿತ ಮಾಡುವುದಿಲ್ಲ. ಇಲಾಖೆಗೆ 8,000 ಅರ್ಜಿಗಳು ಬಂದಿದೆ ಎನ್ನುವುದು ಸುಳ್ಳು. 2,25,000 ಅರ್ಜಿಗಳು ಬಂದಿವೆ. ನಾವು ಅನುದಾನ ಕಟ್ ಮಾಡಿಲ್ಲ, ಕಟ್ ಮಾಡೋದಕ್ಕೂ ಬಿಡುವುದಿಲ್ಲ ಎಂದು ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದರು. ಅವರು ಉಡುಪಿಯಲ್ಲಿ ಮಾಧ್ಯಮದವರ ಪ್ರಶ್ನೆಗೆ ಪ್ರತಿಕ್ರಿಯಿಸಿದರು. ಸಪ್ಲಿಮೆಂಟರಿ ಬಜೆಟ್ನಲ್ಲಿ ಪ್ರಸ್ತಾವನೆ ಕಳುಹಿಸಿದ್ದೇನೆ, ಕ್ಲಿಯರ್ ಆಗ್ತದೆ. ಈಗಾಗಲೇ 10 ಕೋಟಿ ರೂಪಾಯಿ ಯಥಾವತ್ತಾಗಿ ಬಿಡುಗಡೆ ಮಾಡಲಾಗಿದೆ. ನಮ್ಮ ಇಲಾಖೆ 32,000 ಕೋಟಿಗಿಂತ ಹೆಚ್ಚಿನ ಗಾತ್ರವನ್ನು ಹೊಂದಿದೆ ಎಂದರು. ಬಳ್ಳಾರಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಗರ್ಭಿಣಿ ಬಾಣಂತಿ ಸಾವು ಪ್ರಕರಣದ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಸಚಿವೆ, ಇವತ್ತು ಸಂಜೆ 4 ಗಂಟೆಗೆ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಸಭೆ ನಡೆಯಲಿದೆ. ನಾನು ಮತ್ತು ದಿನೇಶ್ ಗುಂಡೂರಾವ್ ಸತತ ಸಂಪರ್ಕದಲ್ಲಿದ್ದೇವೆ. ಭೇಟಿ ಕೊಟ್ಟಿಲ್ಲ ಎಂದರೆ ಆ ಪ್ರಕರಣವನ್ನು ಹಗುರವಾಗಿ ಪರಿಗಣಿಸಿದ್ದೇವೆ ಎಂದಲ್ಲ. ಸರ್ಕಾರಕ್ಕೆ ಮತ್ತು ಮಂತ್ರಿಗಳಿಗೆ ಬಹಳ ಜವಾಬ್ದಾರಿ ಇದೆ ಎಂದು ಹೇಳಿದರು. ಸಚಿವ ಸಂಪುಟ ವಿಸ್ತರಣೆ ಚರ್ಚೆ ವಿಚಾರದ ಬಗ್ಗೆ ಪ್ರತಿಕ್ರಿಯೆಯನ್ನ ನೀಡಿ, ಸಚಿವ ಸಂಪುಟ ವಿಸ್ತರಣೆಯ ಚರ್ಚೆ ಕಾಂಗ್ರೆಸ್ನಲ್ಲಿ ಇಲ್ಲ, ಚರ್ಚೆ ಮಾಧ್ಯಮಗಳಲ್ಲಿ ಮಾತ್ರ ಇತ್ತು. ಸಂಪುಟ ವಿಸ್ತರಣೆ ನಿಜಾನ ಸುಳ್ಳ ಅಂತ ನೀವೇ ಸ್ಪಷ್ಟಪಡಿಸಬೇಕು. ಹೊಸದಾಗಿ ಪ್ರಮಾಣ ವಚನ ಎಂದು ಹೇಳುತ್ತೀರಿ. ಈ ಚರ್ಚೆಗೆ ಮಾಧ್ಯಮಗಳೇ ಸ್ಪಷ್ಟನೆಯನ್ನ ಕೊಡಬೇಕು. ವಿರೋಧ ಪಕ್ಷದ ಒಳಗಿನ ಗಲಾಟೆ ನಮಗೆ ಅನುಕೂಲವಾಗ್ತದೆ ಎಂದರು. 50 ವರ್ಷದ ಇತಿಹಾಸ ಅಂಗನವಾಡಿಗೆ. ಈ ವರ್ಷಕ್ಕೆ ನಮ್ಮ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಅಂಗನವಾಡಿ ಆಗಿದೆ. ಎಲ್ಲಾದರೂ ಒಂದು ಕಡೆ ಅಂಗನವಾಡಿಯ ಮಕ್ಕಳಿಗೆ ಏನಾದರೂ ಒಂದು ಕಡೆ ಫುಡ್ ಪಾಯ್ಸನಿಂಗ್ ಆಗಿದ್ದು, ಎಲ್ಲಾದರೂ ಹಾಸ್ಪಿಟ್ಲಿಗೆ ದೇವರ ಆಶೀರ್ವಾದದಿಂದ ಟಚ್ ನೋಡಿದ್ದೀರಾ, ಕೇಳಿದ್ದೀರಾ? 70,000 ಅಂಗನವಾಡಿಗಳು ನಡೆಸ್ತೀವಿ. ಸುಮಾರು 35 ಲಕ್ಷ ಮಕ್ಕಳನ್ನು ಪಾಲನೆ ಮಾಡ್ತೀವಿ. ನಮ್ಮ ಮಕ್ಕಳು ಅಂತ ಇಲಾಖೆಯಿಂದ 35 ಲಕ್ಷ ಚಿಕ್ಕ ಮಕ್ಕಳು, ಜನಸಾಮಾನ್ಯರ ಬಡವರ ಮಕ್ಕಳು. ಎಲ್ಲಾದರೂ ಕೇಳಿದ್ರ ಒಂದರಲ್ಲಿ ನೀವು ಆಗಿದೆ ಅಂತ ಹೇಳ್ತಾರೆ, ಅದು ಯಾವುದಾಗಿದೆ ಗದಗ್ನಲ್ಲಿ ಅದರ ಹೆಸರು ಹೇಳಿ, ನಿಮ್ಮ ಎದುರುಗಡೆನೇ ಆ್ಯಕ್ಷನ್ ತಗೊಳ್ತೀನಿ. ಇವತ್ತು ಸಾಯಂಕಾಲ 4 ಗಂಟೆಗೆ ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಆ ಥರದೇ ಚರ್ಚೆಗೋಸ್ಕರ ಇವತ್ತು ಸಾಯಂಕಾಲ ನಾವು ಮೀಟಿಂಗನ್ನು ಇಟ್ಕೊಂಡಿದ್ದೀವಿ. ನಾನು ಭೇಟಿ ಕೊಟ್ಟಿಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ. ನಾನಾಗಲಿ ದಿನೇಶ್ ಗುಂಡೂರಾವ್ ಆಗಲಿ ನಾವು ಸತತ ಸಂಪರ್ಕದಲ್ಲಿ ಇದ್ದೀವಿ. ನಾವೆಲ್ಲ ಮಾತಾಡಿದ್ದೀವಿ. ಇದನ್ನು ಹಗುರವಾಗಿ ಪರಿಗಣಿಸೋದು ಕ್ರಮೇನೇ ಇಲ್ಲ. ಖಂಡಿತವಾಗ್ಲೂ ಇವತ್ತು ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿನೇ ಮೀಟಿಂಗ್ ಆಗ್ತಾ ಇದೆ ಅಂತಂದರೆ ಯಾರ್ಯಾರು ತಪ್ಪಿತಸ್ಥರಿದ್ದಾರೆ ಸ್ಪಾಟ್ ಮೇಲೆ ಡಿಸಿಷನ್ ಆಗುತ್ತೆ. ಅಂಗನವಾಡಿ ಸಂಪುಟ ವಿಸ್ತರಣೆಯ ಬಗ್ಗೆ ಭಾಳ ಚರ್ಚೆ ಇತ್ತು, ಇಲ್ಲ ಅಂತ ಆಯಿತು. ಚರ್ಚೆ ನಮ್ಮಲ್ಲಂತೂ ಇರಲಿಲ್ಲ, ಚರ್ಚೆ ಮೀಡಿಯಾದಲ್ಲಿತ್ತು ಅಷ್ಟೇ. ನೀವೇ ಹೇಳಬೇಕು, ನೀವೇ ನಿಜಾನ ಸುಳ್ಳು ಅಂತ ನೀವೇ ಹೇಳ್ತಾ ಇದ್ರಲ್ಲ. ಯಾರನ್ನೂ ತೆಗಿತೀರಾ, ಯಾರನ್ನೂ ಕೂರಿಸ್ತೀರಾ, ಯಾರನ್ನೂ ಮತ್ತೆ ಇದನ್ನು ಮಾಡ್ತೀರಾ, ಗ್ರೂಪಿಸಮ್ ಅಂತ ಒಮ್ಮೆ ಹೇಳ್ತೀರಾ, ಇವ್ರ ಖಾತೆ ಹೋಯಿತು ಅಂತ ಹೇಳ್ತೀರಾ, ಇವ್ರು ಹೊಸದಾಗಿ ಪ್ರಮಾಣ ವಚನ ತೊಗೊಂಡ್ರು ಅಂತ ಹೇಳ್ತೀರಾ. ನೀವೇ ಹೇಳಬೇಕು. ಅದಕ್ಕೆ ವಿರೋಧ ಪಕ್ಷದ ಗಲಾಟೆ ಕೂಂಬಿಂಗ್ ಮಾಡೋ ಸಂದರ್ಭದಲ್ಲಿ ಈಗ ಅವ್ರ ಹತ್ರನೂ ವೆಪನ್ಸ್, ಅವರು ಫೈರಿಂಗ್ ಮಾಡಿದ್ದಾರೆ ಅಂತ ನಾನು ಕೇಳಿದೆ. ಒಂದು ಫೈರಿಂಗ್ ಮಾಡಿದ್ದಾರೆ. ಅದಾದಮೇಲೆ ಈಗ ನಾವೇನಾದರೂ ಅಂದರೆ ಪೊಲೀಸರು ಏನಾದರೂ ಮಾಡಲಿಲ್ಲ ಅಂತಂದಿದ್ರೆ ಬಹುಶಃ ಪೊಲೀಸರಿಗೆ ಕೂಡ ಜೀವಹಾನಿ ಆಗುವಂಥ ಎಲ್ಲ ಸಾಂದರ್ಭಿಕ ಎಲ್ಲ ನಮಗೆ ಕಂಡು ಬರುತ್ತೆ. ಸೊ ನಕ್ಸಲೈಟನ್ನು ನಾವು ಬೇರೆ ಸಮೇತ ತೆಗಿಬೇಕು ಅನ್ನುವಂಥ ಒಂದು ಭಾವನೆ ಕೇಂದ್ರ ಸರ್ಕಾರದಾಗ್ಬೋದು, ರಾಜ್ಯ ಸರ್ಕಾರದಾಗ್ಬೋದು ಇದೆ. ಸೊ ಆ ಒಂದು ವಿಚಾರದಲ್ಲಿ ಈ ರೀತಿ ಆಗಿದೆ. ನಮ್ಮಲ್ಲಿ ಯಾವುದೇ ಭಿನ್ನಮತ ಇಲ್ಲ. ಭಿನ್ನಮತ ಇರೋದು BJPಯಲ್ಲಿ. ತಾವೇ ಮಾಧ್ಯಮದವ್ರು ತೋರಿಸ್ತಾ ಇದ್ದೀರಾ. ಭಿನ್ನಮತ ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲ. ನಾವೆಲ್ಲರೂ ಒಂದೇ. ಅದಕ್ಕೆ ಉತ್ತರ 3 ಬೈ ಎಲೆಕ್ಷನ್. ನಿಮ್ಮದೇ ಇಲಾಖೆಯಲ್ಲಿ ಈಗ 80% ವಿಕಲಾಂಗಚೇತನರ ಅನುದಾನ ಕಟ್ ಮಾಡಿದ್ದಾರೆ ಅಂತ ಚರ್ಚೆ. ಅಂದರೆ ಭಾಗ್ಯಕ್ಕೋಸ್ಕರ ಕಟ್ ಮಾಡಿದ್ದಾರೆ, ಈ ಸೈಕಲ್ಗಳು ಕೊಡ್ತಾ ಇಲ್ಲ, ಅವರ ಇಕ್ವಿಪ್ಮೆಂಟ್ಗಳು ಸಿಗ್ತಾ ಇಲ್ಲ ಅಂತೇಳಿ. ಅಂದರೆ 8,000 ಬೇಡಿಕೆ ಇಟ್ಟರೆ 300 ಏನೋ ಪಾಸ್ ಆಗಿದೆ ಅಂತೆ. ನಿಮಗೆಲ್ಲ ತಪ್ಪು ಮಾಹಿತಿ ಬಂದಿದೆ. ಯಾಕಂದರೆ ತುಂಬ ಮಾಹಿತಿ ಇಟ್ಕೊಂಡು ಮಾತಾಡೋರು ನೀವು. ಫಸ್ಟ್ ಟೈಮ್ ತಪ್ಪು ಮಾಹಿತಿ ಇಟ್ಕೊಂಡು ಮಾತನಾಡ್ತಾ ಇದ್ದೀರಾ. 8,000 ಅಪ್ಲಿಕೇಶನ್ನೇ ಬಂದಿಲ್ಲ. ನಾವು 300 ನಾವು ಪಾಸ್ನು ಮಾಡಿಲ್ಲ. ಅಪ್ಲಿಕೇಶನ್ ಬಂದಿರೋದು 2,500, 2,25,000. ನಾವು ಅದಕ್ಕೆ ಈಗಾಗಲೇ ನಾವು ಪ್ರೀ ಬಜೆಟ್ನಲ್ಲಿ ಏನು ನಮ್ಮ ಸಪ್ಲಿಮೆಂಟ್ರಿ ಬಜೆಟ್ ಇರುತ್ತಲ್ಲ ಅದರಲ್ಲಿ ನಾವು ಪ್ರಸ್ತಾವನೆಯನ್ನು ಕಳಿಸಿದ್ದೀವಿ. ಅದು ಕ್ಲಿಯರ್ ಆಗುತ್ತೆ. ಈಗ ಸಪ್ಲಿಮೆಂಟ್ರಿ ಬಜೆಟ್ ಅಂತ ಒಂದು ಇರುತ್ತಲ್ಲ, ಅಪ್ಲಿಕೇಶನ್ ನಾವು ಇಲ್ಲಿವರೆಗೆ ತೊಗೊಳ್ಬೇಕಾಗುತ್ತೆ. ಸೊ ಅದಕ್ಕಿಂತ ಮುಂಚೆ 10 ಕೋಟಿ ನಮಗೆ ಯಥಾವತ್ತಾಗಿ ಕೊಟ್ಟಿದ್ದು. ಈಗ ನಾವೇನು ಸಪ್ಲಿಮೆಂಟ್ರಿ ಬಜೆಟ್ನಲ್ಲಿ ನಾವು ಫೈಲ್ ಮೂವ್ ಮಾಡಿದ್ವಿ ಅದಕ್ಕೂ ಕೂಡ ಕೊಡ್ತಾರೆ. ಆದರೆ ಒಂದೇ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ, ನಮ್ಮ ಇಲಾಖೆಯ ಬಜೆಟ್ಟು 32,000 ಕೋಟಿಗಿಂತ ಜಾಸ್ತಿ ಇದೆ. ಶ್ರೀಜಿತ್, ವಿ4 ನ್ಯೂಸ್, ಉಡುಪಿ.